ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಅವರೆಕಾಳಿನ ಉಪ್ಪಿಟ್ಟು ಮಾಡತ್ತೀನಿ ನೋಡ್ರಿ. ಅವರೆಕಾಳು ಸೀಸನ್ ಐತಿ ಈಗ. ಅವರೆಕಾಳು ಉಪ್ಪಿಟ್ಟು ಮಸ್ತ್ ಆಕೈತಿ ನೋಡ್ರಿ, ಭಾಳ ರುಚಿ ಆಕೈತಿ. ಇಷ್ಟು ಉಪ್ಪಿಟ್ಟಿಗೆ ಹಾಕಕ್ಕೆ ಇಷ್ಟು ಅವರೆಕಾಳು ತೊಗೊಂಡಿನಿ ನೋಡ್ರಿ. ಆಮೇಲೆ ಇಷ್ಟು ಉಪ್ಪಿಟ್ಟು ರವೆ ತೊಗೊಂಡಿನಿ ನೋಡ್ರಿ. ಕೇಸರಿ ರವೆ ಅಂತಾರ್ರಿ ಇದಕ್ಕೆ, ಮೀಡಿಯಮ್ ರವೆ ಇದನ್ನು ತೊಗೊಂಡೇನಿ ರೀ. ಮತ್ತು ಒಗ್ಗರಣೆಗೆ ಬಟಾಟಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು, ಟೊಮ್ಯಾಟೊ, ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೇನಿ ರೀ. ಈಗ ಉಪ್ಪಿಟ್ಟು ಮಾಡೋದು ನೋಡೋಣ ನೋಡ್ರಿ. ನಾ ಬಾಳ್ಗೆ ಇಟ್ಟೇನಿ. ಈಗ ಇದು ರವೆ ಹುರ್ಕೊಂಡ್ರೆ ಉಪ್ಪಿಟ್ಟದ್ದು. ಸ್ವಲ್ಪ ಎಣ್ಣೆ ಹಾಕೊಂಡ್ರಿ, ಸಾಕು. ಸ್ವಲ್ಪ ಹಾಕಿ ಹುರಿನ್ರಿ. ಭಾರಿ ಟೇಸ್ಟ್ ಉಪ್ಪಿಟ್ಟು ನೋಡ್ರಿ ಇದು. ಅವರೆಕಾಳು ಉಪ್ಪಿಟ್ಟು ಸೀಸನ್ ಇದ್ದಾಗ, ಅವರೆಕಾಳು ಇದ್ದಾಗ ಮಾಡ್ಕೊಂಡು ತಿನ್ನೋದು ನೋಡ್ರಿ. ಭಾರಿ ರುಚಿ ಆಕೈತ್ರಿ ಉಪ್ಪಿಟ್ಟು. ನೋಡ್ರಿ, ಇದು ರವೆ ಹುರಿದೈತಿ. ನಾನೀಗ ತೆಗಿತೀನಿ ಇದನ್ನು ನೋಡ್ರಿ. ನಾನು ಒಗ್ಗರಣೆಗೆ ಎಣ್ಣೆ ಹಾಕೊಂಡೇನಿ ರೀ. ಇಷ್ಟು ಎಣ್ಣೆ ಕಾಯಿಲ್ರಿ ಅದು ನೋಡ್ರಿ. ಇದು ಎಣ್ಣೆ ಕದೈತಿ. ಒಗ್ಗರಣೆಗೆ ಸಾಸಿವೆ ಹಾಕೋತೀನಿ ರೀ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೋತೀನಿ ರೀ. ಸ್ವಲ್ಪ ಹುರಿಲ್ರಿ ಎಣ್ಣೆ ಒಳಗೆ. ನೋಡಿ ಫ್ರೆಂಡ್ಸ್, ಚಟಪಟ ಅನ್ನಕತ್ತಾವು ಇವು. ಅವರೆಕಾಳು ಎಣ್ಣೆಯಾಗ ಕರ್ಕೊಂಬಿಡೋಣ್ರಿ. ಮತ್ತು ಕುದಿಸಿದ್ರೂ ಬರ್ತೈತಿ. ನಾ ಈಗ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕೊಂಡ್ಬಿಡ್ತೀನಿ ರೀ. ಹಸಿ ಇರ್ತಾವಲ್ಲ, ಕುದೀತಾವ್ರಿ, ಮಸ್ತ್ ರುಚಿ ಆಗುತ್ತೆ ನೋಡ್ರಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡೋದ್ರಿ ಇವನ್ನ. ಆಮೇಲೆ ಎಲ್ಲ ಬೆಳ್ಳುಳ್ಳಿ ಜಜ್ಜಿತೀನಲ್ರಿ, ಇದನ್ನ ಹಾಕೋತೀನಿ. ಮಸ್ತ್ ಟೇಸ್ಟ್ ಆಗುತ್ತೆ ನೋಡ್ರಿ. ಯಾರಿಗೆ ಉಪ್ಪಿಟ್ಟು ಸೇರಂಗಿಲ್ಲ ಅವರು ತಿಂತಾರೆ ನೋಡ್ರಿ. ಅಷ್ಟು ರುಚಿ ಆಕೈತಿ ಅವರೆಕಾಳು ಉಪ್ಪಿಟ್ಟು. ಭಾರಿ ಟೇಸ್ಟ್ ಆಕೈತ್ರಿ. ಆಮೇಲೆ ಬಟಾಟಿನೂ ಎಣ್ಣೆ ಒಳಗೆ ಕರೀನ್ರಿ, ಟೇಸ್ಟ್ ಆಗುತ್ತೆ ನೋಡ್ರಿ. ಬಟಾಟಿ ಹಾಕಿದ್ರು ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವು ನೋಡ್ರಿ, ಎಣ್ಣೆ ಒಳಗೆ ಕರಿಬೇಕು ಇವು ಒಂದು 10 ನಿಮಿಷ. ಆಮೇಲೆ ಕರಿಬೇವು ಹಾಕೋಕತ್ತೀನಿ ರೀ. ಆಮೇಲೆ ರೀ ಮೆಣ್ಸಿನ್ಕಾಯಿ ಅಷ್ಟು ಹಾಕ್ಕೋತೀನಿ ನೋಡ್ರಿ. ಎಣ್ಣೆ ಒಳಗೆ ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ. ಇಷ್ಟೆಲ್ಲ ಹಾಕಿ ಮಾಡಿದ್ದು ಅವರೆಕಾಳು ಉಪ್ಪಿಟ್ಟು, ಬಟಾಟೆ ಹಾಕಿ ಮಾಡಿದ್ದು ಭಾರಿ ಮಸ್ತ್ ಇರುತ್ತೆ ನೋಡ್ರಿ. ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀವಿ, ಗಮ್ಮಂತ ವಾಸನೆ ಬರತೈತಿ. ಭಾರಿ ರುಚಿಕರವಾದ ಉಪ್ಪಿಟ್ಟು ನೋಡ್ರಿ ಇದು, ಅವರೆಕಾಳು ಉಪ್ಪಿಟ್ಟು. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿದ್ದು ಎಣ್ಣೆ ಒಳಗೆ ಫ್ರೈ ಆಗಲಿ ರೀ ಇವು. ನೋಡ್ರಿ, ಇವು ಎಣ್ಣೆ ಒಳಗೆ ಫ್ರೈ ಆಗಕತ್ತಾವ. ಈಗ ಹೆಚ್ಚಿಟ್ಕೊಂಡಿದ್ದೆ ಟೊಮ್ಯಾಟೊ ಲಾಸ್ಟ್ನಾಗ ಹಾಕ್ಕೊತೀನಿ ನೋಡ್ರಿ. ಇವನು ಇನ್ನೊಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಎಣ್ಣೆ ಒಳಗೆ ಎಲ್ಲ ಕರ್ದಾವ್ರಿ ಇವು. ನೋಡ್ರಿ, ಈ ಥರ ಆಗೈತೆ, ಎಲ್ಲ ಕರ್ದಾವು. ಇದಕ್ಕೆ ಜೊತೆಗೆ ಅರಿಶಿಣ ಪುಡಿ ಹಾಕೊಂಡ್ರಿ. ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಬೇಡನ ಬಿಡ್ಬೋದು. ನಾನು ಹಾಕತ್ತೀನಿ. ಮಸ್ತ್ ರುಚಿ ಆಕತ್ರಿ ಇದು ಉಪ್ಪಿಟ್ಟು. ಅವರೆಕಾಳು ಉಪ್ಪಿಟ್ಟು ಯಾರು ಉಪ್ಪಿಟ್ಟು ಸೇರಂಗಿಲ್ಲ ಅವ್ರು ಸದ್ಯಕ್ಕೆ ಉಪ್ಪಿಟ್ಟು ತಿಂತಾರೆ ನೋಡ್ರಿ. ಅಷ್ಟು ಮಸ್ತ್ ಉಪ್ಪಿಟ್ಟು ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಇದ್ರಾಗ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಯಾವ ವಾಟೆಲಿ ರವೆ ತೊಗೊಂಡಿರ್ತೀವಿ ಆ ವಾಟೆ ಸೈಜ್ 2 ಕಪ್ಪು. 1 ಕಪ್ ರವೆ ತೊಗೊಂಡ್ರೆ ನಾನು 2 ಕಪ್ ನೀರು ಹಾಕ್ಕೊತೀನಿ ರೀ.
ನೋಡ್ರಿ ನಾ 2 ಕಪ್ ನೀರು ಹಾಕ್ಕೊಂಡೀನಿ. ಎಲ್ಲ ಕೈ ಹಾಕ್ಕೊಂಡ್ರೆ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರಿ. ನೋಡ್ರಿ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ, ಟೇಸ್ಟ್ ಆಗುತ್ತೆ ರೀ. ಟೊಮೆಟೊ ಹಾಕ್ಯವಲ್ಲ, ಬೆಲ್ಲ ಹಾಕೋಬೇಕು, ಮಸ್ತ್ ರುಚಿ ಆಕೈತೆ ನೋಡ್ರಿ. ಈಗ ನೀರು ಕುದಿ ಬರಲಿ, ಆಮೇಲೆ ರವೆ ಹಾಕೋಣಂತ. ನೋಡ್ರಿ ನೀರು ಕುದಿಯಾಕತ್ತೆ ಹೆಸರು ಬಂತು. ನಾನೀಗ ರವೆ ಹುರಿದಿಟ್ಟಿದ್ನಲ್ಲ ರೀ, ಅದನ್ನು ಹಾಕ್ಕೋತೀನಿ. ಇದು ಮೀಡಿಯಮ್ ಐತಲ್ರಿ, ಇದನ್ನು ಗಂಟಾಗಂಗಿಲ್ಲ. ಎಲ್ಲ ಒಮ್ಮೆ ಹಾಕಿ ನಾವು ಕಲಿಸ್ಬೋದು ರೀ. ಸಣ್ಣ ರವೆ ಆದರೆ ಗಂಟಾಕೈತಿ, ಇದೇನೂ ಗಂಟಾಗೋದಿಲ್ಲ ರೀ. ಕುದಿಲ್ರಿ ಇದು ಉಪ್ಪಿಟ್ಟು. ನೋಡಿ ಫ್ರೆಂಡ್ಸ, ಉಪ್ಪಿಟ್ಟು ಕುದೀತದು. 1-2 ನಿಮಿಷ ನಾನು ಪ್ಲೇಟ್ ಮುಚ್ಚಿಡ್ತೀನಿ. ನಿಮಗೆ ಸ್ವಲ್ಪ ಅಳಕ್ಕೆ ಬೇಕಂದ್ರೆ, ನೀರು ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಅಳಕ್ಕೆ ಬೇಕಂದ್ರೆ ಅದು 1-2 ನಿಮಿಷ ಪ್ಲೇಟ್ ಮುಚ್ಚೋಣ್ರಿ. ಇದಕ್ಕೆ ಹೊಂಗೊಳ್ಳಿರಿ ಇದು. ನೋಡಿರಿ, ಇದು 2 ನಿಮಿಷ ಆಗೈತಿ. ನಾನು ತೆಗಿತೀನಿ ರೀ ಪ್ಲೇಟ. ಆಮೇಲಿಂದ ಮೇಲೆ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಅಷ್ಟು ಹಾಕ್ಕೊಂಡ್ರಿ. ಕೊತ್ತಂಬರಿ ಅಷ್ಟು ಹಾಕಿ ಎಲ್ಲ ಇನ್ನೊಮ್ಮೆ ಮಿಕ್ಸ್ ಮಾಡೋಣ್ರಿ. ಇದು ನೋಡಿರಿ, ಅವರೆಕಾಳು ಉಪ್ಪಿಟ್ಟು ಎಷ್ಟು ಮಸ್ತಾಗೈತೆ ನೋಡಿರಿ. ನೋಡಿರಿ, ರೆಡಿ ಆಯ್ತು ನಮ್ಮ ಅವರೆಕಾಳು ಉಪ್ಪಿಟ್ಟು. ಅಷ್ಟು ಮಸ್ತಾಗೈತೆ ರೀ, ರುಚಿನೂ ಆಗೈತೆ. ಅಷ್ಟು ನಿಮಗೆ ಖಾರ ಇದು ಉಪ್ಪದು ಕಮ್ಮಿ ಇದ್ರೆ ಮತ್ತೆ ಹಾಕ್ಕೋಬೋದು ರೀ. ನೋಡಿರಿ ಎಷ್ಟು ಮಸ್ತಾಗೈತಿ ಉಪ್ಪಿಟ್ಟು. ನೀವು ಅವರೆಕಾಳು ಸೀಸನ್ದಾಗ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಟ್ರೈ ಮಾಡಿರಿ ಮನೆಯೊಳಗೆ. ಉಪ್ಪಿಟ್ಟು ಯಾರಿಗೆ ಸೇರಂಗಿಲ್ಲ ಅವರು ಸದ್ಯಕ್ಕೆ ತಿಂತಾರೆ ನೋಡಿರಿ ಅವರೆಕಾಳು ಉಪ್ಪಿಟ್ಟು. ಅಷ್ಟು ಟೇಸ್ಟ್ ಆಗೈತಿ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.